ತಾಲೂಕಿನ ಕನ್ನಳ್ಳಿ ಗ್ರಾಮದಲ್ಲಿ ದುಬಾರಿಯಾಗಿ ನವೀಕರಣಗೊಳಿಸಿದ ಮನೆಯೊಂದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಚಾವಣಿ ಸಮೇತ ಬೆಂಕಿಗಾಹುತಿಯಾಗಿರುವ ಘಟನೆ ಸೋಮವಾರ ತಡರಾತ್ರಿ ನಡೆದಿದ್ದು, ಮಾಲೀಕರ ಗೋಳಾಟ ಹೇಳತೀರದಾಗಿದೆ. ಗ್ರಾಮದ ಮನೆ ಮಾಲೀಕರಾದ ಜ್ಯೋತಿ ಲಕ್ಷ್ಮಿ ಅವರು ಕಳೆದ 3 ತಿಂಗಳಲ್ಲಿ ಮಂಗಳೂರು ಹೆಂಚಿನ ಮನೆಯನ್ನು ಸುಮಾರು 30 ಲಕ್ಷದಲ್ಲಿ ನವೀಕರಣಗೊಳಿಸಿದ್ದರು ಎನ್ನಲಾಗಿದೆ. ಇವರ ಕುಟುಂಬವು ಬೆಂಗಳೂರಿನಲ್ಲಿ ವಾಸವಿದ್ದು, ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಮನೆಯಲ್ಲಿ ಗೃಹೋಪಯೋಗಿ ವಸ್ತುಗಳಾದ ಫ್ರಿಡ್ಜ್, ಫ್ಯಾನ್, ಟಿವಿ, ಬೀರು ಸೇರಿದಂತೆ ಪೀಠೋಪಕರಣಗಳು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ. ಸುಮಾರು 30 ಲಕ್ಷದಷ್ಟು ಹಾನಿ ಸಂಭವಿಸಿದೆ. ಸೋಮವಾರ ತಡರಾತ್ರಿ ಮನೆಯೊಳಗೆ ಬೆಂಕಿ ಕಾಣಿಸಿಕೊಂಡಿದೆ. ಪಕ್ಕದ ಮನೆಯ ನಾಯಿ ರಾತ್ರಿ 1 ಗಂಟೆಯ ಸಮಯದಲ್ಲಿ ಬೊಗಳಲು ಆರಂಭಿಸಿದಾಗ ಹೊರಗೆ ಬಂದು ನೋಡಿದಾಗ ಮನೆಯು ಹೊತ್ತಿ ಉರಿಯುತ್ತಿರುವುದು ಜನರಿಗೆ ತಿಳಿದಿದೆ. ತಕ್ಷಣವೇ ಅಗ್ನಿಶಾಮಕದವರಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕದವರು ಬರುವಷ್ಟರಲ್ಲಿ ಮನೆಯ ಚಾವಣಿ ಸಮೇತ ಬೂದಿಯಾಗಿದೆ. ನಂತರ ವಿಷಯ ತಿಳಿದು ಬೆಂಗಳೂರಿನಿಂದ ಬಂದ ಜ್ಯೋತಿ ಲಕ್ಷ್ಮಿಯವರು ತನ್ನ ಮನೆಯ ದೃಶ್ಯ ನೋಡಿ ಕಣ್ಣೀರು ಹಾಕಿ ಗೋಳಾಡಿದರು. ಇದನ್ನು ಕಂಡ ಗ್ರಾಮವೇ ಮರುಗುತ್ತಿದ್ದ ದೃಶ್ಯ ಕಂಡುಬಂದಿತು.